ಈ ಗಾಡಿನ ಇದೇ ಕಲರ್ ಅಲ್ಲಿ ರಿವ್ಯೂ ಮಾಡಬೇಕು ಅಂತ ಪ್ಯಾಲೇಸ್ ಹೋಂಡಾ ಶೋರೂಮ್ ನ ಎಷ್ಟು ಕಾಂಟ್ಯಾಕ್ಟ್ ಮಾಡಿದೀನಿ ಗೊತ್ತಾ. ಫೈನಲಿ ಗಾಡಿ ಸಿಕ್ಕಿದೆ. ಮೋಟೋಟೆಕ್ ಕನ್ನಡ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಪುನೀತ್. ಸೊ ಇವತ್ತಿನ ಈ ರಿವ್ಯೂ ವಿಡಿಯೋ ನೀವೆಲ್ಲ ನೋಡಿದಿರ ತಮ್ನೇಲಲ್ಲಿ ಆಲ್ರೆಡಿ. ಹೋಂಡಾ CB 125 ಹಾರ್ನೆಟ್ ಗಾಡಿ. ಈ ಗಾಡಿನ ರಿವ್ಯೂ ಮಾಡಿ ಅಂತ ಸಾಕಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾನೆ ಇದ್ರು ಗಾಡಿ ಲಾಂಚ್ ಆದಾಗ್ಲಿಂದನೂ ಕೂಡ. ಸೊ ಫೈನಲಿ ಗಾಡಿ ಕೈ ಸಿಕ್ಕಿದೆ. ಇದೇ ಕಲರಲ್ಲಿ ರಿವ್ಯೂ ಮಾಡಬೇಕು ಅಂತ ಶೋರೂಮ್ ಅವರು ಹೇಳಿದ್ರಿಂದ ಈ ಕಲರ್ಗೆ ನಾನು ವೆಯ್ಟ್ ಮಾಡ್ತಿದ್ದೆ. ಆಲ್ಮೋಸ್ಟ್ ಎಲ್ಲರೂ ಬ್ಲೂ ಕಲರಲ್ಲಿ ರಿವ್ಯೂ ಮಾಡಿದ್ದಾರೆ ಆ್ಯಂಡ್ ರೆಡ್ ಕಲರಲ್ಲಿ ಕೆಲವು ರಿವ್ಯೂ ಮಾಡಿದ್ದಾರೆ ಆ್ಯಂಡ್ ಕನ್ನಡದಲ್ಲಿ ಈ ಗಾಡಿ ಈ ಕಲರ್ ತುಂಬ ಕಮ್ಮಿ ರಿವ್ಯೂಸ್ ನಾನು ನೋಡಿರೋದು. ಸೊ ಫೈನಲಿ ಸಿಕ್ಕಿದೆ ಹೋಂಡಾ CB ಹಾರ್ನೆಟ್ 125. ಸೊ ಈ ಗಾಡಿ ಯಾವ ರೀತಿ ಇದೆ ಓಡಿಸೋದಕ್ಕೆ ಆ್ಯಂಡ್ ಏನೆಲ್ಲ ಫೀಚರ್ಸ್ ಇದೆ, ನಿಜವಾಗ್ಲೂ ತೊಗೊಳ್ಬಹುದಾ, ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಈ ರಿವ್ಯೂನ. ತಪ್ಪದೆ ಪೂರ್ತಿ ನೋಡಿ. ಹಾಗೆ ಈ ಗಾಡಿನ ಪ್ರೊವೈಡ್ ಮಾಡಿದಂಥ ನಮ್ಮ ಮೈಸೂರಿನ ಪ್ಯಾಲೇಸ್ ಹೋಂಡಾ ಶೋರೂಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಈ ರಿವ್ಯೂನ ಶುರು ಮಾಡ್ತಾ ಇದ್ದೀನಿ. ನೀವೇನಾದರೂ ಈ ಗಾಡಿ ಇಷ್ಟ ಆಗಿ ಅಥವಾ ಯಾವುದೇ ಹೋಂಡಾ ಟೂ ವೀಲರ್ ಇಷ್ಟ ಆಗಿ ಟೆಸ್ಟ್ ರೈಡ್ ಮಾಡಬೇಕು, ಬುಕಿಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ನಮ್ಮ ಮೈಸೂರಲ್ಲಿ, ಮೈಸೂರು ಸುತ್ತಮುತ್ತ ಇದ್ದರೆ ಪ್ಯಾಲೇಸ್ ಹೋಂಡಾ ಶೋರೂಮ್ಗೆ ಭೇಟಿ ಕೊಡಿ. ಸ್ಕ್ರೀನ್ ಮೇಲೆ ಅವರ ಎಲ್ಲ ಬ್ರಾಂಚಸ್ ಡೀಟೇಲ್ಸ್ ಕಾಣ್ತಾ ಇದೆ. ಹಾಗೆಯೇ ನಿಮ್ಮ ಹಳೆ ಟೂ ವೀಲರ್ ಇದ್ರೂ ಕೂಡ ಅಲ್ಲೇ ಒಳ್ಳೆ ಸರ್ವಿಸ್ ಫೆಸಿಲಿಟಿ ಕೂಡ ಇದೆ. ನಿಮ್ಮ ಗಾಡಿನ ಸರ್ವಿಸ್ ಕೂಡ ಮಾಡಿಸ್ಕೊಳ್ಬೋದು. ತಡ ಮಾಡದೆ ಈ ರಿವ್ಯೂನ ಶುರು ಮಾಡ್ಬಿಡೋಣ. ಆದರೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಎರಡು ಕಡೆ ಇದ್ದೀನಿ, ಎರಡು ಕಡೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಕಡೆ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಈ ಥರದ ಕಂಟೆಂಟ್ ಕ್ರಿಯೇಟರ್ಸ್ನ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ರಿವ್ಯೂ ಆಫ್ ಹೋಂಡಾ CB 125 ಹಾರ್ನೆಟ್. ಮೋಟೋಟೆಕ್ ಕನ್ನಡ. ಗೈಸ್, ಇದೇನೇ ಹೊಸದಾಗಿ ಲಾಂಚ್ ಆಗಿರುವಂಥ ಹೋಂಡಾ CB 125 ಹಾರ್ನೆಟ್ ಗಾಡಿ. ಸೊ ಈ ಗಾಡಿ ನೀವು ನೋಡ್ತಾ ಇರುವಂಥ ಕಲರ್ ಬಂದು ಲೆಮನ್ ಐಸ್ ಯೆಲ್ಲೋ ಕಲರ್ ಅಂತ. ಇದೇ ಗಾಡಿನ ಇದೇ ಕಲರಲ್ಲಿ ರಿವ್ಯೂ ಮಾಡಬೇಕು ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಸೊ ಫೈನಲಿ ಆ ಮೂಮೆಂಟ್ ಬಂದೇ ಬಿಡ್ತು. ಈ ಗಾಡಿ 125cc ಸೆಗ್ಮೆಂಟಲ್ಲಿ ಒಂದು ಡಿಫ್ರೆನ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಅಂತಲೇ ಲಾಂಚ್ ಆಗಿರುವಂಥ ವೆಹಿಕಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಆಲ್ರೆಡಿ ಹೋಂಡಾದಲ್ಲಿ 125cc ಸೆಗ್ಮೆಂಟಲ್ಲಿ ಇರುವಂಥ SP 125 ಆಗಿರ್ಬೋದು, ಶೈನ್ 125 ಆಗಿರ್ಬೋದು, ಚೆನ್ನಾಗಿ ಒಳ್ಳೆ ನಂಬರ್ಸ್ನೇ ಮಾಡ್ತಾ ಇದೆ ಸೇಲ್ಸ್ ಫಿಗರ್ಸಲ್ಲಿ. ಬಟ್ ಒಂದು ಸ್ಪೋರ್ಟಿವ್ ವೇರಿಯಂಟ್ ಬೇಕು ಅಂತ ಅವ್ರಿಗೆ ಅನಿಸಿದೆ ಹೋಂಡಾದವ್ರಿಗೆ. ಸೊ ಹಾಗಾಗಿ ಬಿಟ್ಟಿದ್ದಾರೆ ಈ ಗಾಡಿ, ಅದೇ ಹೋಂಡಾ CB 125 ಹಾರ್ನೆಟ್. ಈ 125cc ಸೆಗ್ಮೆಂಟ್ ಬಂದು ಒಂಥರ ಹಾಟ್ ಸೆಲ್ಲಿಂಗ್ ಕೇಕ್ ಆಗಿಬಿಟ್ಟಿದೆ. ಸ್ಕೂಟರಲ್ಲಾಗಿರ್ಬೋದು, ಬೈಕಲ್ಲಾದರೂ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ನ ಎಲ್ಲ ವೆಹಿಕಲ್ಗಳು ಕೂಡ ನಾಮುಂದು ತಾಮುಂದು ಅಂತ ಒಳ್ಳೆ ಕಾಂಪಿಟೇಷನ್ನ ಕೊಟ್ಕೊಂಡು ಹೋಗ್ತಾ ಇದೆ. ಸೊ ಈ 125cc ಕಮ್ಯೂಟರ್ ಸೆಗ್ಮೆಂಟಲ್ಲಿ ಆ ಒಂದು ಸ್ಪೋರ್ಟಿವ್ ಟಚ್ನ ಇಟ್ಕೊಂಡ್ಬಂದಿರುವಂಥ ಈ CB 125 ಹಾರ್ನೆಟ್ ಗಾಡಿನಲ್ಲಿ ಏನೆಲ್ಲ ವಿಶೇಷತೆ ಇದೆ ನೋಡ್ಬೋಣ. ಸ್ಟಾರ್ಟಿಂಗ್ ಫ್ರಮ್ ದ ಔಟ್ಲುಕ್, ಈ ಗಾಡಿಯ ಕ್ಯಾರೆಕ್ಟರ್ ಡಿಫೈನ್ ಆಗೋದು ಈ ಗಾಡಿಯ ಡಿಸೈನ್ ಆ್ಯಂಡ್ ಆ ಶಾರ್ಪ್ ಲುಕ್ಸ್ ಇದೆಯಲ್ಲ ಅದರಿಂದಾನೆ. ನೀವು ಫ್ರಂಟ್ ನೋಡ್ತಿರ್ಬೋದು, ಈ ಒಂದು ಹೆಡ್ಲೈಟು ಸಿಮಿಲರ್ ಆಗಿದೆ ಒಂದು ವೆಹಿಕಲ್ಗೆ. ಆ ವೆಹಿಕಲ್ ಯಾವುದು ಅಂತ ನಿಮ್ಗೆ ಗೊತ್ತಾಗ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನಂತೂ ಹೇಳೋಕ್ಕೋಗಲ್ಲ. ಆ್ಯಂಡ್ ಈ ಒಂದು ಹೆಡ್ಲೈಟ್ ಇದೆಯಲ್ಲ, ಈ ಹೆಡ್ಲೈಟ್ ನಿಮಗೆ ಸಡನ್ನಾಗಿ ನೋಡಿದಾಗ ಹಾರ್ನೆಟ್ 1000cc ಗಾಡಿನ ನೆನಪಿಸುತ್ತೆ. ಇದೇ ಸೇಮ್ ಹೆಡ್ಲೈಟ್ ಇದೆ. ಬಟ್ ಹಾರ್ನೆಟ್ ಅನ್ನೋದು ಇಂಡಿಯಾಗೆ ಹೊಸ್ತು ಅಂತಲ್ಲ, ಆಲ್ರೆಡಿ ಸುಮಾರು ವೇರಿಯಂಟ್ಗಳು ಇದೆ ಹೋಂಡಾದಲ್ಲಿ. ಹಾರ್ನೆಟ್ 2.0 ಆಗಿರ್ಬೋದು, ಹಾರ್ನೆಟ್ 750 ಆಗಿರ್ಬೋದು ಆ್ಯಂಡ್ ಹಾರ್ನೆಟ್ 1000cc 3 ವೆಹಿಕಲ್ ಆಲ್ರೆಡಿ ಇದೆ. ಇದು ಆ ಸಾಲಿಗೆ ಸೇರುವಂಥ 4ನೇ ವೇರಿಯಂಟ್ ಆಗಿದೆ. ಆ್ಯಂಡ್ ಈ ಹೆಡ್ ಲ್ಯಾಂಪ್ಸ್ ಬಂದು ಟ್ವಿನ್ ಸಿಗ್ನೇಚರ್ LED ಹೆಡ್ ಲ್ಯಾಂಪ್ಸ್ ಅಂತ ಕರೀತಾರೆ ಹೋಂಡಾದವರು. ಯಾಕೆಂದರೆ ಇಲ್ಲಿ ಕಾಣ್ತಿರುವಂಥ ಈ ಒಂದು ಹೆಡ್ ಲ್ಯಾಂಪ್ ಇದು ಹೈ ಬೀಮ್, ಇದು ಲೋ ಬೀಮ್ ಆಗಿ ವರ್ಕ್ ಆಗುತ್ತೆ. ಸೈಡಲ್ಲಿ ಲೆಫ್ಟ್ ಆ್ಯಂಡ್ ರೈಟಲ್ಲಿ ನಿಮಗೆ DRLಸ್ನ ಕೊಟ್ಟಿದ್ದಾರೆ, ಅದು ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಆ್ಯಂಡ್ ಇನ್ನು ಮೇಲ್ಗಡೆ ನೀವು ನೋಡ್ತಾ ಇದ್ದೀರಾ LED ವಿಂಕರ್ಸ್ ಅಂದರೆ LED ಟರ್ನ್ ಇಂಡಿಕೇಟರ್ಸ್ನ ಕೊಟ್ಟಿದ್ದಾರೆ. ಅದು ತುಂಬಾ ಸ್ಪೋರ್ಟಿವ್ ಆಗಿ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಮೇನ್ ಇನ್ನೊಂದು ಅಟ್ರಾಕ್ಷನ್ ಏನಪ್ಪ ಅಂದರೆ 125cc ಸೆಗ್ಮೆಂಟಲ್ಲೇ ಗೋಲ್ಡನ್ ಕಲರ್ಡ್ USD ಫೋಕ್ಸ್ನ ಕೊಟ್ಟಿರೋದು ಇದೇ ಮೊದಲು, ಸೆಗ್ಮೆಂಟಲ್ಲೇ ಫಸ್ಟು. ಆ್ಯಂಡ್ ಇದು ಈ ಗೋಲ್ಡನ್ ಕಲರ್ ಫೋಕ್ಸ್ನ ಕೊಟ್ಟಿರೋದ್ರಿಂದ ಗಾಡಿಯ ಓವರ್ ಆಲ್ ಲುಕ್ಕು ಎನ್ಹ್ಯಾನ್ಸ್ ಆಗುತ್ತೆ. ಆ್ಯಂಡ್ ಬಾಡಿ ಯಾವ ಕಲರ್ ಇದೆ ಆ ಕಲರ್ ಅಲಾಯ್ ವೀಲ್ಸ್ನ ನಿಮಗೆ ಕೊಟ್ಟಿದ್ದಾರೆ. ಇದು ಎಲ್ಲ ಗಾಡಿನಲ್ಲೂ ಎಲ್ಲ ಕಲರಲ್ಲೂ ಕೂಡ ಕ್ಯಾರಿ ಆಗುತ್ತೆ ಸೇಮ್ ಆಗಿ. ಇದರಲ್ಲಿ ಒಟ್ಟು 4 ಕಲರ್ಸ್ ಬರುತ್ತೆ. ಆ 4 ಕಲರಲ್ಲೂ ಕೂಡ ಬಾಡಿ ಕಲರ್ ಯಾವ್ದು ತಗೋತೀರಾ ಅದೇ ಕಲರ್ ಅಲಾಯ್ ವೀಲ್ಸ್ನ ನಿಮಗೆ ಕೊಡ್ತಾ ಇದ್ದಾರೆ. ಸೊ ಈ ಗಾಡಿನಲ್ಲಿ ನಿಮಗೆ 17 ಇಂಚ್ ಅಲಾಯ್ ವೀಲ್ಸ್ನ ಆಫರ್ ಮಾಡ್ತಿದ್ದಾರೆ ಆ್ಯಂಡ್ ಪೆಟ್ರೋಲ್ ಡಿಸ್ಕ್ನ ಕೂಡ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ನಿಮಗೆ ಸಿಂಗಲ್ ಚಾನಲ್ ABS ಸಿಗ್ತಾ ಇದೆ ಆ್ಯಂಡ್ ರೇರಲ್ಲಿ ನಿಮಗೆ ABS ಸಿಗೋದಿಲ್ಲ. ಆ್ಯಂಡ್ ಡ್ರಮ್ ಬ್ರೇಕ್ ಆಫರ್ ಮಾಡಿದ್ದಾರೆ. ರೇರ್ ಟೈರ್ ಕೂಡ 17 ಇಂಚ್ ವೀಲ್ಸ್ನ ಕೊಟ್ಟಿದ್ದಾರೆ. 100/80 17 ಇಂಚ್ ವೀಲ್ಸ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ. ಇನ್ನು ಈ ಗಾಡಿಯ ಇಂಜಿನ್ ಬಂದು ಸೇಮ್ SP 125 ಇಂದ ಡಿರೈವ್ ಆಗಿದ್ರೂ ಕೂಡ ಸೇಮ್ ಇಂಜಿನ್ ಅಲ್ಲ. ಕಂಪ್ರೆಷನ್ ರೇಷಿಯೋ ಆಗಿರ್ಬೋದು, ಬೋರ್ ಆಗಿರ್ಬೋದು ಸಿಮಿಲರ್ ಇದೆ. ಬಟ್ ಇದನ್ನು ಹಾರ್ನೆಟ್ಗೆ ಟ್ಯೂನ್ ಮಾಡ್ಕೊಂಡಿದ್ದಾರೆ. CB 125 ಹಾರ್ನೆಟ್ಗೆ ಯಾವ ರೀತಿ ಬೇಕೋ ಆ ರೀತಿ ಟ್ಯೂನ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಇಂಜಿನ್ ಕೌಲೆಲ್ಲ ಕೊಟ್ಟಿರೋದ್ರಿಂದ ಪ್ಲಾಸ್ಟಿಕ್ ಎಲ್ಲವೂ ಕೂಡ
ಸೊ ಆ ಸ್ಪೋರ್ಟಿವ್ ಎಲಿಮೆಂಟ್ಸ್ನ 125 cc ಎಷ್ಟು ತರ್ಬೋದು ಮ್ಯಾಕ್ಸಿಮಮ್ ಅಷ್ಟನ್ನ ತಂದಿದ್ದಾರೆ. ಈ ಡ್ಯುವೆಲ್ ಟೋನ್ ಕಲರ್ ಏನಿದೆ ಇದು ಎಷ್ಟೊಂದು ಜನಕ್ಕೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ, ಬಟ್ ಒಂದು ಒಳ್ಳೆ ಪ್ರಯತ್ನ ಅಂತೂ ಹೌದು. ಆ್ಯಂಡ್ ಸೈಡಿಂದ ಗಾಡಿ ನೋಡೋದಕ್ಕೆ ಈ ರೀತಿ ಕಾಣುತ್ತೆ. 166 mm ಗ್ರೌಂಡ್ ಕ್ಲಿಯರೆನ್ಸ್ನ ಕೊಟ್ಟಿದ್ದಾರೆ ಈ ಒಂದು ವೆಹಿಕಲ್ಗೆ. ಸಫಿಷಿಯೆಂಟ್, ಡೀಸೆಂಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಗಾಡಿ ಓಡಿಸುವಾಗ ನನಗೇನು ಪ್ರಾಬ್ಲಮ್ ಅನ್ನಿಸ್ಲಿಲ್ಲ. ಅದ್ರ ಬಗ್ಗೆ ಡೀಟೇಲ್ ಆಗಿ ರೈಡ್ ರಿವ್ಯೂನಲ್ಲಿ ಮುಂದಕ್ಕೆ ತಿಳಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಟ್ಯಾಂಕ್ ಡಿಸೈನ್ ಈ ರೀತಿ ಇದೆ. ಶಾರ್ಟರ್ ಟ್ಯಾಂಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಶಾರ್ಪ್ ಲುಕ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಈ ಎಲಿಮೆಂಟ್ಸ್ ಎಲ್ಲವೂ ಕೂಡ ಪ್ಲಾಸ್ಟಿಕ್ ಎಲಿಮೆಂಟ್ಸೇ. ಆ್ಯಂಡ್ ಗಾಡಿ ಓಡಿಸುವಾಗ ಸರ್ಪ್ರೈಸಿಂಗ್ಲಿ ನನಗೆ ಯಾವುದೇ ರೀತಿಯಾದಂಥ ವೈಬ್ರೇಷನ್ಸು ಸೌಂಡು ಈ ಪಾರ್ಟಿಂದ ಬರಲಿಲ್ಲ. ಇನ್ನು ಗಾಡಿನಲ್ಲಿ CB125 ಬ್ಯಾಡ್ಜಿಂಗ್ ಈ ಕಡೆ ಕೊಟ್ಟಿದ್ರೆ, ಹಾರ್ನೆಟ್ ಬ್ಯಾಡ್ಜಿಂಗ್ನ ಮುಂದಕ್ಕೆ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ಎಕ್ಸಾಸ್ಟ್ ಡಿಸೈನ್ ನೋಡೋದಾದರೆ ಮಫ್ಲರ್ ಮೇಲೆ ನಿಮಗೆ ಕೊಟ್ಟಿರುವಂಥ ಈ ಕ್ರೋಮ್ ಎಲಿಮೆಂಟ್ ತುಂಬಾ ಸ್ಪೋರ್ಟಿವ್ ಆಗಿ ಕಾಣುತ್ತೆ. ಸಾಲಿಡ್ ಕ್ರೋಮ್ ಇದು. ಇದರ ಹಿಂದ್ಗಡೆ ಇರುವಂಥ ಎಲಿಮೆಂಟ್ ಇದು ಪ್ಲಾಸ್ಟಿಕ್ ಇದು. ಸೊ ಓವರಾಲ್ ಆ ಲುಕ್ನ ಚೆನ್ನಾಗಿ ಕೊಡುತ್ತೆ. ಆ್ಯಂಡ್ ಮೇಲ್ಗಡೆ ನಿಮಗೆ ಅಲ್ಯೂಮಿನಿಯಂ ಫುಟ್ ರೆಸ್ಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ರೇರ್ ಇನ್ಕ್ಲೈನ್ಡ್ ಆಗಿ ನಿಮಗೆ ರೈಡರ್ ಫುಟ್ ರೆಸ್ಟ್ನ ಕೊಟ್ಟಿದ್ದಾರೆ. ಸೊ ಹಿಂದ್ಗಡೆ ಟೈರ್ ಸ್ವಲ್ಪ ವೈಡರ್ ಟೈರ್ ಸೆಕ್ಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಹಿಂದ್ಗಡೆ ನಿಮಗೆ ಮೊನೋಶಾಕ್ ಸಸ್ಪೆನ್ಷನ್ನ ಆಫರ್ ಮಾಡಿದ್ದಾರೆ. ಇದರ ಪ್ರೀಲೋಡ್ನ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಇನ್ನು ರೇರ್ ವ್ಯೂ ಆಫ್ ದ ವೆಹಿಕಲ್ ಈ ರೀತಿ ಇದೆ. ನಿಮಗೆ ಇಲ್ಲೂ ಕೂಡ LED ಟೈಲ್ ಲ್ಯಾಂಪ್ ಮತ್ತು LED ವಿಂಕರ್ಸ್ನ ಆಫರ್ ಮಾಡಿದ್ದಾರೆ. ಓಪನ್ ಚೈನ್ ಸಿಸ್ಟಮ್ ಬರುತ್ತೆ. ಸ್ಯಾರಿ ಗಾರ್ಡ್ ಕಂಪ್ನಿಯಿಂದ ಫಿಟ್ ಆಗಿರೋದು ಈ ರೀತಿ ಕಾಣ್ತಾ ಇದೆ ನೋಡಿ, ಚೆನ್ನಾಗಿದೆ. ಓಕೆ. ಆ್ಯಂಡ್ ಸೆಂಟರ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಖುಷಿ ವಿಚಾರ. ಕಿಕ್ ಸ್ಟಾರ್ಟ್ ಈ ಗಾಡಿನಲ್ಲಿ ಹೇಳೋದು ಮರೆತುಬಿಟ್ಟೆ, ಕಿಕ್ ಸ್ಟಾರ್ಟ್ ಈ ಗಾಡಿನಲ್ಲಿ ಬರೋದಿಲ್ಲ. ಸೊ ಕಿಕ್ ಸ್ಟಾರ್ಟ್ ಇಲ್ಲ, ಓನ್ಲಿ ಸೆಲ್ಫ್ ಸ್ಟಾರ್ಟ್. ಆ್ಯಂಡ್ ಆಬ್ವಿಯಸ್ಲಿ ಗಾಡಿ 5 ಸ್ಪೀಡ್ ಗೇರ್ ಬಾಕ್ಸಲ್ಲಿ ಸಿಗುತ್ತೆ. ಆ್ಯಂಡ್ ಸೆಂಟರ್ ಸ್ಟ್ಯಾಂಡ್ ಈ ಗಾಡಿನಲ್ಲಿ ಆಫರ್ ಮಾಡ್ತಿದ್ದಾರೆ. ಸೆಂಟರ್ ಸ್ಟ್ಯಾಂಡ್ ಫ್ಯಾಕ್ಟ್ರಿಯಿಂದನೇ ಫಿಟ್ಟೆಡ್ ಆಗಿ ಬರ್ತಾ ಇದೆ ಸ್ಟಾಕಲ್ಲಿ. ಅದು ಖುಷಿ ವಿಚಾರ. ಎಷ್ಟೊಂದು ಗಾಡಿಗಳಲ್ಲಿ ಸೆಂಟರ್ ಸ್ಟ್ಯಾಂಡ್ ಬರ್ತಾ ಇಲ್ಲ, ಮಿಸ್ಸಿಂಗ್ ಇದೆ, ಎಕ್ಸ್ಟ್ರಾ ನೀವು ಹಾಕಿಸ್ಕೊಳ್ಬೇಕಾಗುತ್ತೆ. ಬಟ್ ಇದರಲ್ಲಿ ಸೆಂಟರ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಹಾಗೆ ಇನ್ನು ಸೀಟ್ ಬಗ್ಗೆ ಮಾತಾಡ್ತೀನಿ. ಅಂದರೆ ಸೀಟ್ ಅಂತೂ ತುಂಬಾ ಅಗಲವಾಗಿದೆ. ರೈಡರ್ಗೆ ಇಷ್ಟು ಅಗಲವಾದ ಸೀಟ್ನ ನಾನು ಯಾವುದೇ 125 cc ಸೆಗ್ಮೆಂಟಲ್ಲಿ ಇದುವರೆಗೂ ನೋಡಿಲ್ಲ. ತುಂಬಾ ಅಗಲವಾಗಿದೆ. ಕೆಲವೊಂದು ಕಾಂಪಿಟೇಟರ್ ವೆಹಿಕಲ್ಸಲ್ಲಿ ನಿಮಗೆ ಸಣ್ಣ ಇರುವಂಥ ಸೀಟ್ನ ಕೊಟ್ಟಿರ್ತಾರೆ, ಬಟ್ ಇದರಲ್ಲಿ ಅಗಲವಾದ ಸೀಟ್ನೇ ಕೊಟ್ಟಿದ್ದಾರೆ. ಸೊ ರೈಡರ್ ಆರಾಮಾಗಿ ಕೂತ್ಕೊಂಡು ಗಾಡಿನ ಓಡಿಸ್ಬೋದು. ಪಿಲಿಯನ್ ರೈಡರ್ಗೆ ಹೋಗ್ತಾ ಹೋಗ್ತಾ ನೋಡಿ ಸ್ವಲ್ಪ ಕನ್ವರ್ಜ್ ಆಗುತ್ತೆ. ಲಾಂಗ್ ರೈಡ್ಸ್ಗೆ ಸ್ವಲ್ಪ ಕಷ್ಟ ಆಗಬಹುದು. ನೋಡಿ ಇಲ್ಲಿಂದ ಹೋಗಿ ಈ ಥರ ಕನ್ವರ್ಜ್ ಆಗುತ್ತೆ. ಇಲ್ಲಿ ಕೂತ್ಕೊಂಡಾಗ ರೇರಲ್ಲಿ ಸ್ವಲ್ಪ ಕಂಫರ್ಟ್ ಕೊಟ್ಟಿದ್ದಾರೆ, ಇನ್ನೂ ಚೆನ್ನಾಗಿರ್ತಿತ್ತು. ಗ್ರ್ಯಾಬ್ ರೈಲ್ಸ್ ಈ ರೀತಿ ಕೊಟ್ಟಿದ್ದಾರೆ. ಆ್ಯಂಡ್ ಸೀಟ್ ಕುಷನಿಂಗ್ ಬಂದು ಫರ್ಮ್ ಆಗಿದೆ. ತುಂಬ ಸಾಫ್ಟು ಇಲ್ಲ, ತುಂಬ ಹಾರ್ಡು ಇಲ್ಲ, ಫರ್ಮ್ ಆಗಿದೆ. ಸೊ ಓವರಾಲ್ ನಿಮ್ಮ ರೈಡ್ಸ್ಗೆ ಕಂಫರ್ಟೇಬಲ್ ಆಗಿ ಇರುತ್ತೆ. ಗೈಸ್, ಇನ್ನು ಹೋಂಡಾ CB125 ಹಾರ್ನೆಟ್ ಕಾನ್ಸೋಲ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಅದಕ್ಕಿಂತ ಮುಂಚೆ ಕೀ ನೋಡಿ, ಕೀ ರೆಗ್ಯುಲರ್ ಸ್ಟ್ಯಾಂಡರ್ಡ್ ಕೀನ ನಿಮಗೆ ಆಫರ್ ಮಾಡ್ತಿದ್ದಾರೆ. ಟ್ಯಾಂಕಲ್ಲಿ ನಿಮಗೆ ಕೀನ ಈ ರೀತಿ ಇನ್ಸರ್ಟ್ ಮಾಡಬೇಕಾಗುತ್ತೆ. ಟರ್ನ್ ಆನ್ ಮಾಡಿದ್ರೆ 4.2 ಇಂಚ್ ಕಲರ್ TFT ಡಿಸ್ಪ್ಲೇ ಆನ್ ಆಗುತ್ತೆ. ಆ್ಯಂಡ್ ಈ ಒಂದು ಡಿಸ್ಪ್ಲೇ ನೀವು ಸಿಮಿಲರ್ ಆಗಿ ಎಷ್ಟೊಂದು ಹೋಂಡಾ ವೆಹಿಕಲ್ಸ್ಗಳಲ್ಲಿ ನೋಡಿರ್ತೀರ, ಅದೇ ಥರದ ಯೂಸರ್ ಇಂಟರ್ಫೇಸ್ ಇರುವಂಥ ಡಿಸ್ಪ್ಲೇನ ಕೊಟ್ಟಿದ್ದಾರೆ ಈ ವೆಹಿಕಲಲ್ಲೂ ಕೂಡ. ಸ್ಟ್ಯಾಂಡರ್ಡ್ ಡಿಸ್ಪ್ಲೇ ಎಲ್ಲ ವೇರಿಯಂಟ್ಗಳಲ್ಲೂ ಆಲ್ಮೋಸ್ಟ್ ಇದೇ ಕ್ಯಾರಿ ಮಾಡ್ಕೊಂಡ್ಬಂದಿದ್ದಾರೆ. ಓಕೆ. ಸೊ ಈ ಒಂದು ಡಿಸ್ಪ್ಲೇನಲ್ಲಿ ಚಿಕ್ಕದಾಗಿದ್ರೂ ಕೂಡ ಚೊಕ್ಕವಾಗಿದೆ. ಎಲ್ಲ ಡೀಟೇಲ್ಸು ನಿಮಗೆ ಚೆನ್ನಾಗಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಿಮಗೆ RPM ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಗೇರ್ ಪೊಸಿಷನ್ ಇಂಡಿಕೇಟರ್ ಗೊತ್ತಾಗುತ್ತೆ. ಆಬ್ವಿಯಸ್ಲಿ ಸ್ಪೀಡ್ ಈ ಕಡೆ, ಆ್ಯಂಡ್ ರೈಡ್ ಡೀಟೇಲ್ಸ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಓಡೋಮೀಟರ್, ಫ್ಯೂಲ್ ಗೇಜ್ ಎಲ್ಲವೂ ಕೂಡ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಬಿಸಿಲಿರೋದ್ರಿಂದ ನಿಮಗೆ ಸ್ಕ್ರೀನಲ್ಲಿ ಎಷ್ಟು ಕಾಣ್ತಿದೆಯೋ ಅಲ್ವೋ ಗೊತ್ತಿಲ್ಲ, ಬಟ್ ಎಲ್ಲವೂ ಕೂಡ ತುಂಬ ಅಚ್ಚುಕಟ್ಟಾಗಿ ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ಇದರಲ್ಲಿ ಆಟೋ ಡೇ ಆ್ಯಂಡ್ ನೈಟ್ ಮೋಡ್ ಇದೆ, ಅದನ್ನು ನೀವು ಬೇಕಾದರೆ ಸೆಟ್ ಮಾಡಿಕೊಳ್ಬೋದು. ಆ್ಯಂಡ್ ಈ ಒಂದು ಡಿಸ್ಪ್ಲೇನ ನೀವೇನಾದರೂ ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಮಾಡ್ಕೋತೀರಾ ನಿಮ್ಮ ಮೊಬೈಲಲ್ಲಿ ಅಂದರೆ ಹೋಂಡಾ ರೋಡ್ ಸಿಂಕ್ ಆ್ಯಪ್ ಮುಖಾಂತರ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ ಆ್ಯಪಿಂದ ಕನೆಕ್ಟ್ ಮಾಡ್ಕೊಂಡಾಗ ಸಾಕಷ್ಟು ಆಪ್ಷನ್ಸ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಲೈಕ್ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಆಗಿರ್ಬೋದು, ವಾಯ್ಸ್ ಕಮಾಂಡ್ಸ್ ಕೊಟ್ಕೊಂಡು ನೀವು SMS ಮ್ಯಾನೇಜ್ ಮಾಡ್ಬೋದು, ವೆದರ್ ಅಪ್ಡೇಟ್ಸ್ನ ಪಡ್ಕೋಬೋದು, ಮ್ಯೂಸಿಕ್ ಕಂಟ್ರೋಲ್ ಮಾಡ್ಕೋಬೋದು. ಇನ್ನೂ ಸಾಕಷ್ಟು ಆಪ್ಷನ್ಸ್ ಈ ಥರದ್ದೆಲ್ಲ ಇದೆ, ಅದನ್ನು ನೀವು ಎಂಜಾಯ್ ಮಾಡಬಹುದು. ಜೊತೆಗೆ ಇದರಲ್ಲಿ ನೀವು ಬೆಸ್ಟ್ ವಿಚಾರ ಏನಪ್ಪ ಅಂದರೆ ನಿಮಗೆ ಆ್ಯಾವರೇಜ್ ಫ್ಯೂಲ್ ಎಫಿಷಿಯನ್ಸಿ ಜೊತೆಗೇ ರಿಯಲ್ ಟೈಮ್ ಮೈಲೇಜ್ ಎಷ್ಟರಲ್ಲಿ ಹೋಗ್ತಾ ಇದ್ದೀರಾ, ಎಷ್ಟರಲ್ಲಿ ಹೋದರೆ ಎಷ್ಟು ಮೈಲೇಜ್ ಕೊಡುತ್ತೆ ಅನ್ನೋದೆಲ್ಲವೂ ಕೂಡ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಸೊ ನಾನು ಈಗ ಕೊಟ್ಟಿರುವಂಥ ಬಟನ್ಸ್ ಆ್ಯಂಡ್ ಫೀಚರ್ಸ್ ಬಗ್ಗೆ ತಿಳಿಸ್ಬಿಡ್ತೀನಿ. ನೋಡಿ, ಇಲ್ಲಿ ಪಾಸ್ ಲ್ಯಾಂಪ್ ಕೊಟ್ಟಿದ್ದಾರೆ ಇಂಟಿಗ್ರೇಟೆಡ್ ಆಗಿ. ಇದನ್ನು ಮೇಲೆ ಪ್ರೆಸ್ ಮಾಡಿದ್ರೆ ಹೈ ಬೀಮ್ ಆಗುತ್ತೆ, ಲೋ ಬೀಮ್, ಆ್ಯಂಡ್ ಒತ್ತಿ ಹಿಡ್ಕೊಂಡ್ರೆ ಪಾಸ್ ಲ್ಯಾಂಪ್ ವರ್ಕ್ ಆಗುತ್ತೆ. ಅದರ ಕೆಳಗಡೆ ನಿಮಗೆ ಅಪ್ ಡೌನು ಲೆಫ್ಟ್ ರೈಟು ಜಾಯ್ಸ್ಟಿಕ್ ಬಟನ್ಸ್ ಥರ ಮಿಮಿಕ್ ಮಾಡುವಂಥ ಬಟನ್ಸು, ಬಟ್ ಒಂದಕ್ಕೊಂದು ಕನೆಕ್ಟೆಡ್ ಆಗಿಲ್ಲ. ಅಪ್ ಡೌನ್ ಲೆಫ್ಟ್ ರೈಟ್ ಕೊಟ್ಟಿದ್ದಾರೆ. ನಿಮ್ಮ ಮೆನ್ಯೂ ಆಪ್ಷನ್ಸ್ನ ನೀವು ಇಲ್ಲೇ ಟಾಗಲ್ ಮಾಡ್ಕೋಬೋದು. ಅದರ ಕೆಳಗಡೆ ಬಂದು ಇಂಡಿಕೇಟರ್ ಸ್ವಿಚ್ ಇದೆ, ಅದರ ಕೆಳಗಡೆ ಹಾರ್ನ್ ಸ್ವಿಚ್ನ ಕೊಟ್ಟಿದ್ದಾರೆ. ಇನ್ನು ರೈಟ್ ಹ್ಯಾಂಡ್ ಸೈಡಿಗೆ ಬಂದರೆ ಇಂಜಿನ್ ಕಿಲ್ ಸ್ವಿಚ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಇಂಜಿನ್ ಸ್ಟಾರ್ಟ್ಗೆ. ಇಂಜಿನ್ ಸ್ಟಾರ್ಟಲ್ಲಿ ನನಗೆ ಖುಷಿ ಕೊಟ್ಟಂಥ ವಿಚಾರ ಏನಪ್ಪ ಅಂದರೆ ಇದರಲ್ಲಿ ಸೈಲೆಂಟ್ ಸ್ಟಾರ್ಟ್ ಫೀಚರ್ ಇದೆ ವಿತ್ ACG ಅಂದರೆ ಆಲ್ಟರ್ನೇಟ್ ಕರೆಂಟ್ ಜನರೇಟರ್ ಅಂತ. ಸೊ ಇಂಜಿನ್ನಲ್ಲಿ ಅದಿರೋದ್ರಿಂದ, ಕನೆಕ್ಟ್ ಆಗಿರೋದ್ರಿಂದ ಸೈಲೆಂಟಾಗಿ ಗಾಡಿ ಸ್ಟಾರ್ಟ್ ಆಗುತ್ತೆ. ತೋರಿಸ್ತೀನಿ ನೋಡಿ, ಯಾವುದೇ ರೀತಿಯಾದಂಥ ಇಂಜಿನ್ ನಾಕಿಂಗ್ ಸೌಂಡ್ ನಿಮಗೆ ಕೇಳಿಸೋದಿಲ್ಲ. ನೋಡಿ ಎಷ್ಟು ಆರಾಮಾಗಿ ಗಾಡಿ ಸ್ಟಾರ್ಟ್ ಆಗುತ್ತೆ ಅಂತ. ಎಕ್ಸಾಸ್ಟ್ ಈ ರೀತಿ ಇದೆ.
ಓಕೆ, ಸೊ ಓವರಾಲ್ ಈ ಟ್ಯಾಂಕ್ ಡಿಸೈನ್ ಕೂಡ ತುಂಬಾ ಮಸ್ಕ್ಯುಲರ್ ಆಗಿ ಕಾಣುತ್ತೆ. 125cc ಗಾಡಿನ ಓಡಿಸ್ತಾ ಇದ್ದೀನಿ ಅಂತ ನಿಮಗೆ ಅನಿಸೋದಿಲ್ಲ. ಇಲ್ಲಿ ನಿಮಗೆ LED ಇಂಡಿಕೇಟರ್ಸ್ ಬಂದಿರೋದು ಆ್ಯಂಡ್ ಹಾಗೆ ಈ ಟ್ಯಾಂಕ್ ಡಿಸೈನ್ ಮಸ್ಕ್ಯುಲರ್ ಆಗಿ ಕಾಣ್ತಿರೋದ್ರಿಂದ ಒಂದು ದೊಡ್ಡ ವೆಹಿಕಲ್ನ ಓಡಿಸ್ತಾ ಇದ್ದೀನಿ, ಅಬೌವ್ 150cc ವೆಹಿಕಲ್ನ ಓಡಿಸ್ತಾ ಇದ್ದೀನಿ ಅನ್ನೋ ಫೀಲಿಂಗ್ನ ಕೊಡುತ್ತೆ. ಆ್ಯಂಡ್ ಕನ್ವೆನ್ಷನಲ್ ಸ್ಟೈಲ್ ಹ್ಯಾಂಡಲ್ ಬಾರ್ಸ್ನ ನಿಮಗೆ ಆಫರ್ ಮಾಡಿದ್ದಾರೆ. ಈ ಒಂದು ಟ್ಯಾಂಕ್ ಇದು ಆಗಲೇ ಹೇಳಿದ್ನಲ್ಲ ಪ್ಲಾಸ್ಟಿಕ್ ಟ್ಯಾಂಕ್, ಒಳಗಡೆ ನಿಮಗೆ ಮೆಟಲ್ ಟ್ಯಾಂಕ್ ಆಫರ್ ಮಾಡಿದ್ದಾರೆ, ಮೇಲ್ಗಡೆ ಈ ಥರದ ಪ್ಲಾಸ್ಟಿಕ್ ಎಲಿಮೆಂಟ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ABS ಇದೆ ಅಂತ ಈ ಬ್ಯಾಡ್ಜಿಂಗು. ಆ್ಯಂಡ್ ಗಾಡಿ ಓಡಿಸೋದಕ್ಕಿಂತ ಮುಂಚೆ ಮ್ಯಾನ್ಯಲ್ನ ಓದ್ಕೊಂಬಿಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಮ ಗೇರ್ಸ್, ಹೆಲ್ಮೆಟ್ ಆಗಿರ್ಬೋದು, ಗ್ಲೌಸ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಬೂಟ್ಸ್ನ ಹಾಕ್ಕೊಂಡು ಓಡಿಸಿ ಅಂತಿದೆ. ಆ್ಯಂಡ್ ಆಬ್ವಿಯಸ್ಲಿ E20 ಕಂಪ್ಯಾಟಿಬಲ್ ಪೆಟ್ರೋಲ್ನ ನೀವು ಹಾಕ್ಕೊಂಡು ಓಡಿಸ್ಬೋದು ಈ ಗಾಡಿನ. 12 ಲೀಟರ್ ಫ್ಯೂಲ್ ಟ್ಯಾಂಕ್ನ ಕೊಟ್ಟಿದ್ದಾರೆ ಈ ಗಾಡಿನಲ್ಲಿ. ಹಾಗೆ ನೀವು ಗಾಡಿನ ಓಡಿಸ್ತಿರುವಾಗ ನಿಮ್ಮ ಮೊಬೈಲ್ ಬ್ಯಾಟ್ರಿ ಡೌನ್ ಆಯಿತು ಅಂದರೆ ಚಾರ್ಜ್ ಕೂಡ ಮಾಡ್ಕೋಬೋದು. ಅದಕ್ಕೆ USB-C ಪೋರ್ಟ್ನ ಕೂಡ ಕೊಟ್ಟಿದ್ದಾರೆ. ಅದು ಎಲ್ಲಿ ಅಂತ ನೀವು ಹುಡುಕಾಡ್ತಿರ್ಬೋದು, ಇಲ್ಲೆಲ್ಲೂ ಇಲ್ಲ. ಅದು ಫ್ರಂಟಲ್ಲಿ ನಿಮ್ಮ ಹೆಡ್ಲೈಟ್ಗೆ ಹತ್ತಿರವಾಗಿ ಇದೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ನಿಮ್ಮ ಮೊಬೈಲ್ನ ಚಾರ್ಜ್ ಮಾಡ್ಕೋಬೋದು. USB-A ಪೋರ್ಟ್ನ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ, USB-Cಗಿಂತ. ಆ್ಯಂಡ್ ಆ ಪೊಸಿಷನ್ನ ಕೂಡ ಇಲ್ಲೇ ಎಲ್ಲಾದರೂ ಹತ್ತಿರದಲ್ಲೇ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇದನ್ನು ಫ್ಯೂಚರ್ ಅಪ್ಡೇಟ್ಸಲ್ಲಿ ಕನ್ಸಿಡರ್ ಮಾಡಬೇಕು. ಹೋಂಡಾ CB 125 ಹಾರ್ನೆಟ್ನ ಎಂಜಿನ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳೋದಾದ್ರೆ, ಇದರಲ್ಲಿದೆ 123.94cc ಏರ್ ಕೂಲ್ಡ್ FI ಎಂಜಿನ್. 5 ಸ್ಪೀಡ್ ಗೇರ್ ಬಾಕ್ಸ್ ಅಲ್ಲಿ ಬರುವಂತಹ ಈ ಎಂಜಿನ್ 10.99 ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ವಿತ್ 11.2 Nm ಟಾರ್ಕ್. ಇದರ ಒಟ್ಟು ತೂಕ 124 kg. ಇನ್ನು ಈ ಗಾಡಿ ಓಡಿಸೋದಕ್ಕೆ ಯಾವ ರೀತಿ ಇದೆ ಅಂತ ಕೇಳ್ತಿದ್ರೆ, ಸೈಲೆಂಟ್ ಆಗಿ ಗಾಡಿ ಸ್ಟಾರ್ಟ್ ಆಗುತ್ತೆ ಅಂಡ್ ಇದರ ಡಿಸ್ಪ್ಲೇ ತುಂಬಾ ಬ್ರೈಟ್ ಅಂಡ್ ನೀಟ್ ಆಗಿದೆ. ಕೂತಾಗ ನಿಮಗೆ 125cc ಬೈಕ್ ಅಲ್ಲಿ ಕೂತಿದ್ದೀನಿ ಅಂತ ಅನ್ಸೋದಿಲ್ಲ, ಸ್ವಲ್ಪ ದೊಡ್ಡ ಬೈಕ್ ನ ಫೀಲಿಂಗ್ ಕೊಡುತ್ತೆ. ಗೇರ್ ಶಿಫ್ಟಿಂಗು, ಎಂಜಿನ್ ರೆಸ್ಪಾನ್ಸ್ ಬಂದು ತುಂಬಾ ಸ್ಮೂತ್ ಆಗಿದೆ. ಹಾಗೆ ಗೇರ್ ರೇಷಿಯೋಸು ತುಂಬಾ ಶಾರ್ಟ್ ಆಗಿದೆ. ಸೆಕೆಂಡ್, ಥರ್ಡ್, ಫೋರ್ತ್ ಗೇರ್ ಬೇಗ ಕ್ವಿಕ್ ಆಗಿ ಶಿಫ್ಟ್ ಆಗುತ್ತೆ. ಇನ್ನು ಪವರ್ ಡೆಲಿವರಿ ಬಗ್ಗೆ ಹೇಳೋದಾದ್ರೆ ತುಂಬಾ ಲೀನಿಯರ್ ಆಗಿ ಪವರ್ ಡೆಲಿವರಿ ಆಗುತ್ತೆ. ಇನ್ಸ್ಟೆಂಟ್ ಆಗಿ ಟಾರ್ಕ್ ರಶ್ ನ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಓವರ್ಟೇಕ್ಸ್ ಮಾಡುವಾಗ ಇನ್ನೊಂದು ಸ್ವಲ್ಪ ಪವರ್ ಬೇಕಿತ್ತು ಅಂತ ಅನ್ಸುತ್ತೆ. ಇನ್ನು ಸೀಟ್ ಕ್ವಾಲಿಟಿ, ಸಸ್ಪೆನ್ಷನ್ ಮತ್ತೆ ಬ್ರೇಕಿಂಗ್ ರೆಸ್ಪಾನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. 80-90 ಸ್ಪೀಡ್ ನ ಈ ಗಾಡಿ ಆರಾಮಾಗಿ ರೀಚ್ ಮಾಡುತ್ತೆ. ಬಟ್ 100+ ನ ರೀಚ್ ಮಾಡೋದಕ್ಕೆ ನೀವು ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗತ್ತೆ, ಬಟ್ ರೀಚ್ ಆಗುತ್ತೆ. ಸಾಕಷ್ಟು ಪ್ಲಾಸ್ಟಿಕ್ ಎಲಿಮೆಂಟ್ಸ್ ಇರೋದ್ರಿಂದ ಹೈಯರ್ ಸ್ಪೀಡ್ ಅಲ್ಲಿ ವೈಬ್ರೇಷನ್ ಬರುತ್ತೆ ಅಂತ ಅನ್ಕೊಂಡೆ, ಬಟ್ ಸರ್ಪ್ರೈಸಿಂಗ್ಲಿ ಏನು ಬರಲಿಲ್ಲ. ಆದ್ರೆ 70-80 ಸ್ಪೀಡ್ ಮೇಲೆ ಸ್ವಲ್ಪ ಮಿನಿಮಲ್ ಆಗಿ ಹ್ಯಾಂಡಲ್ ವೈಬ್ರೇಷನ್ಸ್ ಬರುತ್ತೆ. ಅದು 125cc ವೆಹಿಕಲ್ಸ್ ಅಲ್ಲಿ ಕಾಮನ್. ಇನ್ನು ಮೈಲೇಜ್ ವಿಚಾರಕ್ಕೆ ಬರ್ತೀನಿ ಅಂದ್ರೆ, ಸಿಟಿಲಿ ಅಪ್ ಟು 60 km/ಲೀಟರ್ ಮೈಲೇಜ್ ಕೊಡುತ್ತೆ ಅನ್ನೋ ಫೀಡ್ಬ್ಯಾಕ್ ಇದೆ. ಅಂಡ್ ಸ್ವಲ್ಪ ಲಾಂಗ್ ತಗೊಂಡು ಹೋಗ್ತೀರಾ, ಸ್ಟಡಿ ಸ್ಪೀಡ್ ಅಲ್ಲಿ ಗಾಡಿನ ಓಡಿಸ್ತೀರಾ ಅಂದ್ರೆ ಅಪ್ ಟು 65 km/ಲೀಟರ್ ಮೈಲೇಜ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಫೈನಲಿ ಈ ಗಾಡಿನ ತಗೋಬೇಕಾ ಬೇಡವಾ ಅನ್ನೋದು ನಿಮ್ಮ ಕ್ವೆಶ್ಚನ್ ಆಗಿದ್ರೆ, ಇದು SP 125 ಎಂಜಿನ್ ಆಗಿದ್ರು ಕೂಡ ಇಂಜಿನ್ ಟ್ಯೂನಿಂಗ್ ಡಿಫರೆಂಟ್ ಆಗಿದೆ. ಯೂತ್ಸ್ ಗೆ ಅಪೀಲ್ ಆಗುವಂತ ಡಿಸೈನ್ ನ ಕೊಟ್ಟು ಮೈಲೇಜ್ ಬಗ್ಗೆ ಕಾಂಪ್ರಮೈಸ್ ಮಾಡ್ಕೊಳ್ಳದೆ ರಿಲಯಬಲ್ ಎಂಜಿನ್ ಮತ್ತೆ ಕಮ್ಮಿ ಮೇಂಟೆನೆನ್ಸ್ ಇರುವಂತ ಬೈಕ್ ಯಾರಿಗಾದ್ರೂ ಬೇಕು ಅಂದ್ರೆ ಅವ್ರಿಗೆ CB 125 ಹಾರ್ನೆಟ್ ಗಾಡಿ ತುಂಬಾ ಇಷ್ಟ ಆಗುತ್ತೆ. ಯಾವ್ದಕ್ಕೂ ಒಂದ್ಸಲಿ ಟೆಸ್ಟ್ ರೈಡ್ ಮಾಡಿ, ಆಮೇಲೆ ನೀವೇ ಡಿಸೈಡ್ ಮಾಡಿ. ಇನ್ನು ಹೋಂಡಾ CB 125 ಹಾರ್ನೆಟ್ ಕಲರ್ ಆಪ್ಷನ್ಸ್ ಮತ್ತೆ ಪ್ರೈಸ್ ಬಗ್ಗೆ ಹೇಳೋದಾದ್ರೆ, ಒಟ್ಟು 4 ಕಲರ್ ಅಲ್ಲಿ ಈ ಗಾಡಿ ಬರುತ್ತೆ ಅಂಡ್ ಒಂದೇ ಒಂದು ವೇರಿಯಂಟ್ ಅಲ್ಲಿ ಈ ಗಾಡಿ ಸಿಗುತ್ತೆ. ಇದರ ಎಕ್ಸ್ ಶೋರೂಮ್ ಪ್ರೈಸ್ 1,03,250 ರೂಪಾಯಿ. ಸೊ ಗೈಸ್, ಇದಾಗಿತ್ತು ಹೋಂಡಾ CB 125 ಹಾರ್ನೆಟ್ ಗಾಡಿಯ ರಿವ್ಯೂ. ಐ ಹೋಪ್ ನಿಮಗೆ ಈ ಗಾಡಿ ಇಷ್ಟ ಆಗಿದೆ ಅಂತ. ನೋಡಿ, ಈ ಗಾಡಿಯ DNA-ಗೂ ಇದರ ಪವರ್ ಡೆಲಿವರಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಅದನ್ನು ನೀವು ಟೆಸ್ಟ್ ರೈಡ್ ಮಾಡುವಾಗ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಇನ್ ಕೇಸ್ ಈ ಗಾಡಿಗೆ ನೀವು ಹೋಗ್ತಿದ್ದೀರಾ ಅಂದರೆ ಒಂದ್ಸಲ ಜೊತೆಗೇನೆ SP 125 ಗಾಡಿನ ಕೂಡ ನೀವು ಟೆಸ್ಟ್ ರೈಡ್ ತಗೊಳ್ಳಿ. ಆಗ ನಿಮಗೆ ಅದರಲ್ಲಿರುವಂಥ ವ್ಯತ್ಯಾಸಗಳು ಗೊತ್ತಾಗುತ್ತೆ. ಬೆಟರ್ ವೆಹಿಕಲ್ ಯಾವುದು ಅಂತ ನೀವೇ ಜಡ್ಜ್ ಮಾಡಿಕೊಂಡು ಆಗ ನೀವು ಡಿಸೈಡ್ ಮಾಡಬಹುದು ಅಂತ ನನ್ನ ಅನಿಸಿಕೆ. ಸೊ ಆಲ್ ದ ವೆರಿ ಬೆಸ್ಟ್ ಆ ವಿಚಾರದಲ್ಲಿ. ಆ್ಯಂಡ್ ನೀವೇನಾದರೂ ಮೈಸೂರಲ್ಲಿದ್ದರೆ, ಮೈಸೂರು ಸುತ್ತಮುತ್ತ ಇದ್ದರೆ, ಈ ಗಾಡಿನ ಅಥವಾ ಯಾವುದೇ ಹೋಂಡಾ 2 ವೀಲರ್ನ ನೀವು ಟೆಸ್ಟ್ ರೈಡ್ ಅಥವಾ ಬುಕಿಂಗ್ ಮಾಡಬೇಕು ಅಂತಿದ್ರೆ, ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಪ್ಯಾಲೇಸ್ ಹೋಂಡಾ ಶೋರೂಮ್ನ ವಿಸಿಟ್ ಮಾಡಿ. ಎಲ್ಲ ಬ್ರಾಂಚ್ ಡೀಟೇಲ್ಸು ಅಲ್ಲಿ ಹಾಕಿದ್ದೀನಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ತನಕ ಬಂದು ಇನ್ನೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅಪರಾಧ, ಅದು ಮಾಡ್ಕೊಂಬಿಡಿ. ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಇದ್ದೀನಿ, ಅಲ್ಲೂ ಕೂಡ ಫಾಲೋ ಮಾಡಿ. ಈ ಥರದ ಕಂಟೆಂಟ್ ಕ್ರಿಯೇಟರ್ಸ್ನ ಬೆಳೆಸಿ ಕನ್ನಡದಲ್ಲಿ 2 ವೀಲರ್ ಆ್ಯಂಡ್ 4 ವೀಲರ್ ರಿವ್ಯೂಸ್ನ 4K ಕ್ವಾಲಿಟಿನಲ್ಲಿ ನಿಮಗೆ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ತುಂಬ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ತಾ, ನಾನು ಇನ್ನೊಂದು ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ದಿಸ್ ಇಸ್ ಮೀ ಪುನೀತ್. ಅಲ್ಲಿವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಜೈ ಕನ್ನಡ, ಶುಭ ದಿನ. ಮೋಟೋಟೆಕ್ ಕನ್ನಡ.